ಸರ್ ಲೆಟರ್ ತೊಂಬರಿ ಖರ್ಚು ಮಾಡಿವ್ರಿ. ಈಗ ಅಲ್ಲಿ ಏನು ಬರೋದ್ರಿ ಅಲ್ಲ ಮೆಸ್ಸೇಜ್ ಹಚ್ಚಿದ್ರು. ಒಟ್ಟು ಎಷ್ಟೇ ಸಾಲ ನಿಮ್ದು? ಒಟ್ಟು ಅಲ್ಲಿ ಬ್ಯಾಂಕ್ನಾಗ ಒಂದು 3,000 ಐತ್ರಿ, ಸೊಸೈಟಿಯಾಗ ಐತ್ರಿ. ಎಲ್ಲ ನೀವು ಮಣ್ಣು ಮಾಡಿ ಇಲ್ಲಮ್ಮ ಇಲ್ಲಮ್ಮ ಪರಿಹಾರ ಇಲ್ಲಿ ಕೇಳಿ ಕೊಡ್ಸೋದ್ರಿ. ನಾವು ರೈತರಿಗೆ ಸ್ವಲ್ಪ 2 ಎಕರೆ ಇಲ್ಲಮ್ಮ 2 ಎಕರೆಗೆ 40,000 ಎಲ್ಲ ಒಣಗಿ ಹೋಗೈತ್ರಿ. ಅಮ್ಮ ಈ ಬಾರಿ ಎಲ್ಲ ತೊಂದ್ರೆ ಆಗಿದೆ. ಈ ಬಾರಿ ಒಂದು 5 ತೊಂದರೆ ಆಗಿದೆ ಇಲ್ಲ ಅಂತ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಕಲ್ಸಿರೋದು. ಅದಕ್ಕಂತ ಬಂದಿದ್ದೀವಿ. ಸಾಲ ಮಣ್ಣು ಮಾಡಿ ಹೋಗ್ರಿ. ಆಯ್ತು ಮಾಡುವ, ಏನೋ ಒಂದು ಮಾಡುವ ಕೇಳಿಲ್ಲಿ. ಸರಿಗ ಒಂದು 2 ತಡ್ರಿ ಒಂದ್ ಸ್ವಲ್ಪ 2 ಎಕರೆಗೆ 40,000 ಆಯ್ತಾ? 1 ಎಕರೆ ಇನ್ಶೂರೆನ್ಸ್ ಮಾಡಿದ್ದೀರಾ? ಹ್ಞೂನ್ರಿ. ಇನ್ಶೂರೆನ್ಸ್ ಮಾಡಿದ್ದೀರಾ? ಹೆಚ್ಚಿಗೆ ಮಾಡಿ ಹೋಗ್ರಿ. ಇನ್ಶೂರೆನ್ಸ್ ಮಾಡಿದ್ದಾರೆ. ಇನ್ಶೂರೆನ್ಸ್ ದುಡ್ಡು ಬರ್ತದೆ ನಿಮ್ಗೆ. ಈ ಬಾರಿ ರೈತರಿಗೆ ನಷ್ಟ ಆಗಿರೋದು ನಿಜ. ಎಲ್ಲ ಇಡೀ ಮನೆ ಎಲ್ಲ. ಬದುಕ್ಬೇಕ್ರಿ ನಾವು. ಆಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಯಿಂದನೂ ಆ ಪರಿಹಾರ ಕೊಡಿಸ್ಬೇಕಂತ ಮಾಡ್ತಾ ಇದೀವಿ. ಆಮೇಲೆ ರೈತರಿಗೆ ಬಹಳ ನೋಟಿಸ್ ಬರ್ತಾ ಇದೆ. ಎಲ್ಲ ಗಮನಕ್ಕೆ ತಂದಿದ್ದಾರೆ. ಯಾವ್ದು ನೋಟಿಸ್ ಬಂದಂಗೆ ನೋಡ್ಕೊಂತೀವಿ. ಮಾನ್ಯ ಮುಖ್ಯಮಂತ್ರಿಗೆ ಕೇಳಿ ಸರ್, ಕಂಪ್ಲೇಂಟ್ ಇಂಥ ಟೈಮಲ್ಲಿ ನಮ್ಮ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ. ದುಡ್ಡು ಕಟ್ಟಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿ ಅಂತ ಮಾತಾಡಿ ನೋಟಿಸ್ ಬಂದಾಗ ನೋಡಿ ನಿಮ್ಮ ರೈತರ ಸಾಲ ಮನ್ನಾ ಮಾಡಕ್ ಪ್ರಯತ್ನ ಮಾಡ್ತೀವಿ. ನೀವು ಬರಗಾಲ